ಮ್ಯೂಸಿಕ್ ಮೈಲಾರಿ ಅವರು ಈಗ ಆರಾಮಿದ್ದಾರೆ. ತುಂಬಾನೇ ಖಿನ್ನತೆಗೆ ಒಳಗಾಗಿರ್ತಾರೆ ಜೈಲಿನಿದ್ದಂತ ಟೈಮ್‌ನಲ್ಲಿ. ಬಟ್ ಈಗ ಅವರು ಆಚೆ ಕಡೆ ಬಂದೇ ಸುಮಾರು 1-2 ವಾರಗಳಾಗ್ತಾ ಬರ್ತಾ ಇದೆ. ಅಭಿಮಾನಿಗಳ ಜೊತೆ ಬೆರೆಯುತ್ತಿದ್ದಾರೆ. ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ತುಂಬಾ ದಿವಸಗಳ ಬಳಿಕ ಮನೆಯ ಊಟ, ಮಗನ ಜೊತೆಗೆ ಸಮಯ, ಪತ್ನಿಯ ಜೊತೆಗೆ ಸಮಯ, ಅಮ್ಮನ ಜೊತೆಗೆ ಅಮ್ಮನ ಆರೋಗ್ಯ ಸರಿ ಇರಲಿಲ್ಲ. ಸೊ ಅವರನ್ನು ಕೂಡ ಸುಧಾರಿಸಿದ್ದಾರೆ. ಮುಖ್ಯವಾಗಿ ಜನರ ಒಂದು ಪ್ರೀತಿಯನ್ನ ಗಳಿಸಿದಂತ ಮ್ಯೂಸಿಕ್ ಮೈಲಾರಿ ಅವ್ರನ್ನ ಜನರು ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು. ಈಗ ಬ್ಯಾಕ್ ಟು ಸ್ಟೇಜ್ ಅಂದ್ರೆ ವೇದಿಕೆಯನ್ನು ಹತ್ತಿದ್ದಾರೆ, ಆಡೋಕೆ ಮತ್ತೊಮ್ಮೆ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಜನ ಅನ್ಕೊಂಡ್ರು ಗ್ಯಾಪ್ ಕೊಡ್ತಾರೆ ಅಂತ, ಬಟ್ ಸ್ಟಾರ್ಟ್ ಮಾಡಿದ್ದಾರೆ ಆಡೋಕೆ. ಅಭಿಮಾನಿಗಳು ನಿಜವಾಗ್ಲೂ ಮ್ಯೂಸಿಕ್ ಮೈಲಾರಿ ಅವರು ವೇದಿಕೆ ಹತ್ತುತ್ತಿದ್ದಂತೆ ತುಂಬಾನೇ ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾರೆ. ನಂತರ ಅಭಿಮಾನಿಗಳನ್ನ ಸಮಾಧಾನ ಮಾಡ್ತಾರೆ. ಮ್ಯೂಸಿಕ್ ಮೈಲಾರಿ ಸಹ ಭಾವುಕರಾಗ್ತಾರೆ ಅಂತ ಹೇಳ್ಬೋದು. ಹೌದು, ಮ್ಯೂಸಿಕ್ ಮೈಲಾರಿ ಅವರು ವೇದಿಕೆ ಮೇಲೆ ಹತ್ತಿದ ತಕ್ಷಣ ಅವ್ರಿಗೂ ಕೂಡ ಕಣ್ಣೀರು ಬರುತ್ತೆ. ವಾಪಸ್ ಸ್ಟೇಜ್ ಹತ್ತೀನಿ ಅಂತ ಅವ್ರಿಗೆ ನಂಬಿಕೆ ಇತ್ತಂತೆ. ಈಗ ಜಾಮೀನಿನ ಮೇಲೆ ಆಚೆ ಬಂದಿರುವಂತ ಕಾರಣ ಅವರು ಷರತ್ತುಬದ್ಧವಾಗಿ ನಡ್ಕೋಬೇಕಾಗತ್ತೆ. ಮತ್ತೆ ಎಲ್ಲೂ ಕೂಡ ಅಂದ್ರೆ ಕರ್ನಾಟಕ ಬಿಟ್ಟು ಎಲ್ಲೂ ಕೂಡ ಆಚೆ ಹೋಗಂಗಿಲ್ಲ. ಹೋದ್ರೂ ಕೂಡ ಪರ್ಮಿಷನ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಸೊ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಷರತ್ತುಬದ್ಧ ಜಾಮೀನು ಇದಾಗಿರುತ್ತೆ. ಒಟ್ಟಿನಲ್ಲಿ ಮ್ಯೂಸಿಕ್ ಮೈಲಾರಿ ಅವರು ಅಭಿಮಾನಿಗಳ ಜೊತೆ ಆರಾಮಾಗಿದ್ದಾರೆ, ಬೆರೆಯುತ್ತಿದ್ದಾರೆ, ಸಮಯವನ್ನ ಕಳೀತಾ ಇದ್ದಾರೆ, ಎಲ್ಲರನ್ನೂ ಕೂಡ ಮಾತನಾಡಿಸ್ತಾ ಇದ್ದಾರೆ. ಮ್ಯೂಸಿಕ್ ಮೈಲಾರಿ ಅವರನ್ನು ನೋಡಿ ಜನರಿಗೂ ಬಹಳಷ್ಟು ಖುಷಿ ಇದೆ. ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಜಿಲ್ಲೆ ಉತ್ತರ ಕನ್ನಡ ಭಾಗದಲ್ಲಿ ಮ್ಯೂಸಿಕ್ ಮೈಲಾರಿ ಅವರು ಪರ್ಫಾರ್ಮೆನ್ಸ್ ಆಡೋಕೆ ಆರ್ಕೆಸ್ಟ್ರಾ ಶುರು ಮಾಡಿರುವಂತದ್ದು. ತಪ್ಪದೆ ಎಲ್ಲರೂ ಕೂಡ ಶೇರ್ ಮಾಡಿ, ಜೊತೆಗೆ ಆಲ್ಬಮ್ ಸಾಂಗ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿಯೇ ರಿಲೀಸ್ ಸಹ ಆಗುತ್ತೆ. ಕಮಿಂಗ್ ಸೂನ್ ಅಂತ ಸಹ ಪೋಸ್ಟರ್ ಒಂದನ್ನ ಬರೆದುಕೊಂಡಿದ್ದಾರೆ. ಬಹಳಷ್ಟು ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು.